ನೇರವಾಗಿ ಯುದ್ಧ ಮಾಡೋಣವೇ? ಸರಿಯಲ್ಲ, ಬಂದಿರುವವನು ಭಾವಪಾರ್ಥ. ನೋಡುವ, ಸಾಕ್ಷಿ ಎರಡು ಮಾತಾಡ್ತೇನೆ, ಕಾದುವುದಾದ್ರೂ ಸಾಕ್ತದೆ. ನಮ್ಮ ಭಾವ ಶುದ್ಧ ಚಿನ್ನ ಅಂತ ಮಾಡಿಕೊಂಡದ್ದು ಅಲ್ಲಪ್ಪ. ಇದಕ್ಕೆ ಬೇರೆ ಯಾವುದೋ ಲೋಹ ಮಿಶ್ರಿತವಾಗಿದೆ ಎನ್ನುವುದು ಈಗ ಬರ್ತಾ ಆಯಿತು. ಬಂದವರು ಗೌರವಾನ್ವಿತ ವ್ಯಕ್ತಿಗಳು ಎನ್ನುವುದನ್ನು ನಾನೂ ತಿಳಿದಿದ್ದೇನೆ. ಆದರೆ ನಮ್ಮನ್ನ ಪ್ರೀತಿಸುವುದಕ್ಕಾಗಿ ಬಂದವರೇ ಎನ್ನುವುದರತ್ತ ಲಕ್ಷ್ಯವನ್ನು ಹರಿಸಿದರೆ ನಿಕಟವಾದಂತಹ ಉತ್ತರ ದೊರೆಯುವುದಿಲ್ಲ. ಮುಖಾಮುಖಿ ಹೇಗೆ ಎನ್ನುವುದನ್ನು ನಾವು ಗ್ರಹಿಸಲಿಲ್ಲ. ಯಾವ ವ್ಯಕ್ತಿಗೆ ಎದುರಾಗುತ್ತೇನೋ ಎದುರಾಳಿಯ ಎದೆಯ ಉದಕವನ್ನು ಹೊತ್ತಿಸುವ ಈ ಪಾರ್ಥನನ್ನು ಸತ್ತಿಸಿ ನೋಡಲಿಲ್ಲ ಅವ. ಇಂದು ನಾನೇ ಅವನನ್ನ ಎದುರಿಸಬೇಕಾದ ಅಗತ್ಯ ಬಂದಿದೆ. ಹಾಗಂತ ಸುಧನ್ವ ಸಾಮಾನ್ಯ ಪರಾಕ್ರಮಿ ಎನ್ನುವುದಾಗಿ ಭಾವಿಸುವುದಕ್ಕಾಗುವುದಿಲ್ಲ. ಅಂತವನನ್ನು ಎದುರಿಸಬೇಕಿದ್ದರೆ ನಾವು ಹೋಗಿ ನಿಂತಾಗಲ ಜನ ಇಂಥದ್ದು ಒಂದು ಗೊತ್ತಾಗಬೇಕು ಅವನಿಗೆ. ಹಾಗಿದ್ರೆ ನಾನು ಹೋಗುವ ಪರಿ ಹಾಗೆ ಸದಾ
ಕ್ಷೇತ್ರದಲ್ಲಿ ಪಾರ್ಥ ವಿರೋಧಿಯ ಮುಂದೆ ಹೋರಾಟ ಮಾಡಿ ಜಯ ಕಂಡದ್ದು ಇದು ವಿಶೇಷ ಅಲ್ಲ. ಜೊತೆಯಲ್ಲಿ ನಿನ್ನಂತ ಹುಡುಗರೊಡನೆ ಹೋರಾಟ ಮಾಡಿದ್ದರಲ್ಲಿ ನನಗಾದ ಅನುಭವ ಅಬ್ಬ ಸಾಮಾನ್ಯ ಬರಲು ನೀನು ಅಂತ ತಿಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ನೀನು ಶರವನ್ನ ಬಿಡುವ ತೊಡುವ ಚಮತ್ಕೃತಿ, ನಿನ್ನ ವೀರಾವೇಶ, ನಿನ್ನ ವಿಕ್ರಮ, ಇದನ್ನೆಲ್ಲ ಕಂಡ ನಾನು ನಿಬ್ಬೆರಗಾಗಿ ಹೋದೆ. ಯಾಕೆ ಗೊತ್ತಾ? ಈ ರೀತಿಯಲ್ಲಿ ರಥವನ್ನು ನಡೆಸುವುದಕ್ಕೆ ಸಮರ್ಥರ್ಯಾರು ಇದುವರೆಗೆ ನನ್ನ ಅನುಭವದಲ್ಲಿ ನೋಡಿದ್ದು ವಿರಳವೇ. ನಾನು ನಿನ್ನಿಂದ ಅದನ್ನ ಕಂಡೆ. ನಾನು ಗ್ರಹಿಸಿದ್ದೇನು ಗೊತ್ತಾ? ಇಂತಹ ವಿಕ್ರಮಿಗಳು ಸುರನಿಲಯ, ಪಾತಾಳ, ಭೂಲೋಕದಲ್ಲಿ ಪಟುಪಟರನ್ನ ನಾನು ಕಾಣೆ. ಅಂತಹ ವಿಕ್ರಮಿ ನೀನು ಎನ್ನುವುದರ ಬಗ್ಗೆ ಯಾವ ಸಂದೇಹ ಇಲ್ಲ. ಹುಡುಗ ಹೊಗಳಿ ಹೊಗಳಿ ಅಟ್ಟಕ್ಕೇರಿಸಿ ನಮ್ಮನ್ನು ಹೊಂಡಕ್ಕೆ ಹಾಕುವ ಆಲೋಚನೆ ಉಂಟಾ ಅಂತ ಗ್ರಹಿಸಬಹುದು. ನೀನು ಅಲ್ಲ, ಯಾವ ಲಾಭ ಗೊತ್ತಾಗಲಿಲ್ಲ. ಅಂದ್ರೆ ಯುದ್ಧ ಇಲ್ಲಿಗೆ ಮುಕ್ತಾಯಗೊಳಿಸ್ತಾನೆ ಎನ್ನುವ ಆಲೋಚನೆ ನಿನ್ನದಿರಬಹುದು. ನಿನ್ನಲ್ಲಿ ಯುದ್ಧ ಮಾಡುವುದಕ್ಕೆ ನಮ್ಮ ಮನಸ್ಸು ಹೇಸುತ್ತದೆ. ಹೌದೇ? ಹಾಗಾಗಿ ಹೇಳ್ತಾ ಇದ್ದೆ. ಯಾಕೆ ಗೊತ್ತಾ? ನೀನು ಸಣ್ಣ, ನೀನು ಪ್ರಬುದ್ಧ. ಆದ್ದರಿಂದ ಪ್ರಬುದ್ಧರನ್ನೇ ಆಯ್ಕೆ ಮಾಡಿಕೊಳ್ತೇನೆ ಅಂತ ನಿನ್ನ ಅಪ್ಪನನ್ನು ಕರೆಸುವಂತೆ ಹೇಳಿದ್ರು. ಸುಮ್ಮನೆ ನನ್ನಲ್ಲಿ ಹೋರಾಟ ಮಾಡಿ ಸತ್ತು ಪಾರ್ಥನಿಂದ ಒಬ್ಬ ಹುಡುಗ ಸತ್ತ ಎನ್ನುವ ಅಪಕೀರ್ತಿ ನನಗೆ ಬೇಡ. ನಿನ್ನ ಪ್ರಾಣ ಉಳಿಸಿಕೋ. ಇನ್ನು ಬೆಳೆಯುವ ಸಿರಿ ನೀನು. ಆದ್ದರಿಂದ ನಡೆ ಹಿಂದಕ್ಕೆ. ಸಮರ ಮಧ್ಯದೊಳು ಆ ಕೃಷ್ಣನ ಸತ್ಯಗಳಿಲ್ಲದೆ ಸಮರ ಮಧ್ಯದೊಳು ಇಲ್ಲಿಯವರೆಗೆ ಮಹಾಭಾರತ ಯುದ್ಧದಲ್ಲಿ ನೀನು ಜಯಶಾಲಿಯಾಗಿದ್ದಿ. ಹಾಗಾದ್ರೆ ನೀನು ಪೂತರಾಗುವುದಕ್ಕೆ ಕಾರಣ ಸ್ವಯಂ ನಿನ್ನ ಫಲವೋ ಅಲ್ಲ. ಅದಕ್ಕೆ ಕೃಷ್ಣನ ಲಲಿತ ಸಾರಥ್ಯಗಳು ಅದೆಲ್ಲ ಗೊತ್ತಿದ್ದ ಸತ್ಯವೇ ಅಲ್ಲವೇ? ಇಲ್ಲಿ ಅಂತಲ್ಲ, ಎಲ್ಲೆಲ್ಲೂ ಎಲ್ಲೆಲ್ಲೂ. ಹಾಗಾಗಿ ನಿನಗೆ ಈಗ ಈ ಸುಧನ್ವನನ್ನ ಜಯಿಸಬೇಕು ಅಂತಾದ್ರೆ ಆ ಕೃಷ್ಣನ ಲಲಿತ ಸಾರಥ್ಯಗಳಿಲ್ಲದೆ ಖಂಡಿತ ನಿನಗೆ ಇರುವುದಕ್ಕಾಗದಿಲ್ಲ. ಹಾಗಾಗಿ ಹೇಳ್ತೇನೆ, ಇದ ನೀ ಮರುಳಲ್ಲ, ನೀನಲ್ಲ, ನೀನು ಮರಳಲ್ಲ. ಎಲ್ಲಿಗೆ ಹತ್ತಿಲ್ಲ. ಅನುಭವ ನಿನಗೆ ಭಾರಿ ಕಡಿಮೆ ಆಯ್ತು. ಕೃಷ್ಣನ ಸಾರಥ್ಯಗಳಿಲ್ಲದೆ ಸಮರ ಮಧ್ಯದಲ್ಲಿ ನಿನಗೆ ಗೆಲುವು ಆಗುವುದಿಲ್ಲ. ಈ ಹುಲು ಹೋದಲ್ಲಿ ಎಲ್ಲ ಪಾತ್ರ ಸಾಧಿಸಿದ್ದರಲ್ಲಿ ಎಲ್ಲಾ ಕೃಷ್ಣನ ಸಾರಥ್ಯ ಇದ್ದಿತ್ತ. ಅಲ್ಲ, ಈಗ ನಾನಿಲ್ಲಿ ಬೇಕು ಅಂತ ಹೇಳು. ಅವನ ಸಾರಥ್ಯ ಇಲ್ಲದೆ ನಾನು ಗೆಲುವನ್ನು ಕಂಡದ್ದಿಲ್ವಾ? ಹಾಗಂತ ಮಹಾಭಾರತ ಯುದ್ಧದಲ್ಲಿ ನೀನು ಮತ್ತೆ ನಾನು ಸುಧನ್ವ. ನೀನು ಹುಟ್ಟುವುದಕ್ಕೆ ಮೊದಲೇ ನಿನ್ನ ಹೆಸರು ಹುಟ್ಟಿಕೊಂಡಿದೆ ಈ ಪೃಥ್ವಿಯಲ್ಲಿ. ಹೌದು. ಯಾರಿಂದ? ಅದು ಈಶನಿಂದ ಹುಟ್ಟಿದೆ. ಅಲ್ಲ, ಯಾರಿಗೆ? ಕೊನೆಗೆ ಈಶ. ಪಾರ್ಥನೂ ಸುಧನ್ವನೇ. ಕೊನೆಗೆ ಅದು ಕೊನೆಗೆ ಅಲ್ಲ, ಅದರ ಅರ್ಥವನ್ನು ಸರಿಯಾಗಿ ಮಾಡಿಕೊಳ್ಳಬೇಕು. ಗೊತ್ತಾಯ್ತು. ಸುಧನ್ವ ಧನಸ್ಸನ್ನು ಹಿಡಿದು ಯೋಗ್ಯ ರೀತಿಯಲ್ಲಿ ಪ್ರಯೋಗಿಸಬಹುದಾದಂತಹ ಒಬ್ಬ ಪಟುಬಟ.